ಮುನಿವರಂ ಪೂರ್ವಾಕ್ಷಿಕರ್ಯಂ ಮೈತ್ರೇಯ ಪರಿಪಪ್ರಚ್ಛ ಪ್ರಣಿಪತ್ಯಾಭಿವಾದ್ಯ ಚ. ನಿನ್ನೆ ಎಂಥವರನ್ನ ನಾವು ಸತ್ಕರ್ಮಗಳಲ್ಲಿ ಸೇರಿಸ್ಕೊಳ್ಬಾರದು ಅನ್ನೋದನ್ನ ಹೇಳ್ತಾ ಬಂದು, ಹಾಗೆ ಹೇಳುವಾಗ ಕೆಲವು ಲಕ್ಷಣಗಳನ್ನು ಹೇಳಿದ್ರೆ ಇದು ಎಲ್ಲದಕ್ಕೂ ಅನ್ವಯಿಸುವಂತದ್ದು ಅಂತಾನು ನಾನು ನೋಡ್ಕೊಂಡು ಹೋದ್ವಿ. ಶ್ರಾದ್ಧೆ ನಾರಹತಿ ಕೇತನಂ, ಅವನಿಗೆ ಅಲ್ಲಿ ಆಶ್ರಯವನ್ನ ಕೊಡ್ಲಿಕ್ಕೆ ಹೋಗ್ಬಾರ್ದು. ಪ್ರಥಮೇಷ್ಣಿ ಬುಧಶಸ್ತಾತ್ ಶ್ರೋತ್ರಿಯಾದೀನ್ ನಿಮಂತ್ರಯೇತ್ ಕಥಯೇಚ್ಛ ತಥೈವೈಷಾಂ ನಿಯೋಗಾನ್ ಪಿತೃದೈವಿಕಾನ್ ತತಃ ಕ್ರೋಧವ್ಯವಾಯಾದೀನ್ ಆಯಾಸಂ ತೈರ್ದ್ವಿಜೈಃ ಸಹ ಯಜಮಾನೋ ನ ಕುರುವೀತ ದೋಷಸ್ತತ್ರ ಮಹಾನಯಂ. ಪೂರ್ವ ದಿವಸದಲ್ಲೇ ಬುಧ ಶಸ್ತಾನ್ ಅಂದ್ರೆ ಅವರನ್ನ ಹೋಗಿ ತಿಳಿಸಿ, ಅಂದ್ರೆ ಮೊದಲೇ ಅವರಿಗೆ ಹೇಳಿ, ಅಂದ್ರೆ ಶಸ್ತಾನ್ ಅಂದ್ರೆ ಪೂರ್ವದಲ್ಲಿ ಬಹಳ ಹಿಂದೆ ಅವರಿಗೆ ಹೇಳಿರ್ಬೇಕು ಅಂತ ಒಂದು. ಪೂರ್ವ ದಿವಸದಲ್ಲಿ ಶ್ರಾದ್ದ ನಡೆಯುವ ಪೂರ್ವ ದಿವಸದಲ್ಲೂ ಆ ಮನೆಗೆ ಬರಬೇಕು. ಶ್ರೋತ್ರಿಯ ಇದು ಇರುವುದನ್ನು ಹೇಳ್ತಾ ಇದ್ದೇನೆ, ಅಲ್ಲಿ ನಡೆಯತ್ತಾ ಅಂತ ನೀವೆಲ್ಲ ಕರೆದು ಹೇಳಲಿಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಹಿಂದೆ ಅವರು ರಾತ್ರಿಗೆ ನಡ್ಕೊಂಡ್ ಬರ್ಬೇಕಿರ್ತಿತ್ತು, ಬೆಳಿಗ್ಗೆ ಎದ್ದು ಬಂದ್ರೆ ತಡ ಆಗುತ್ತೆ, ಬಹಳ ದೂರದಿಂದ ಬರ್ತಿದ್ರು, ಹಾಗಾಗಿ ಹಿಂದಿನ ದಿವಸನೇ ಬಂದ್ಬಿಡ್ತಿದ್ರು. ಹಿಂದಿನ ದಿವಸ ಬಂದ್ರೆ ಮರು ದಿವಸದ ಜಪ ಪೂಜೆ ಅನುಷ್ಠಾನ ಅವ್ರದೆಲ್ಲ ಅದೇ ಮನೆಯಲ್ಲಿ ನಡೆಯುತ್ತೆ. ನಡೆದಾಗ ಆ ಮನೆಗೊಂದು ಒಳ್ಳೆಯ ರಕ್ಷಣೆ ಸಿಗುತ್ತೆ ಅನ್ನುವ ದೃಷ್ಟಿಯಿಂದ ಶ್ರೋತ್ರಿಯಾದಿ ನಿಮಂತ್ರಯೇತ್, ನಿಮಂತ್ರಣ ಅಂತಂದ್ರೆ ಬರ್ಲೇಬೇಕು ಅಂತ ಒತ್ತಾಯ ಮಾಡಿ ಕರ್ಕೊಂಡ್ ಬರ್ಬೇಕು. ಕಥೆಯೆಚ್ಚ ತಥೈವೈಷಾಂ, ಪಿತೃಕರ್ಮಕ್ಕೆ ಸುಮ್ನೆ ಕೆಲವೊಂದ್ಸರ್ತಿ ಏನಾಗುತ್ತೆ ಅಂದ್ರೆ ಇಂಥ ಕರ್ತವ್ಯಗಳಿಗೆ ಕರೆದ್ರೆ ಬರಲ್ಲ ಅಂತಾರೆ. ಅದಕ್ಕೆ ಅವರಿಗೆ ಸುಮ್ನೆ ಬನ್ನಿ ನಾಳೆ ಒಂದು ಊಟ ಇದೆ ಅಂತ ಹೇಳುದು, ಆಮೇಲೆ ಶ್ರಾದ್ದ ಮಾಡುವಾಗ ಅಲ್ಲಿ ಕೂರ್ಸುದು. ನೀವು ಹೇಳೇ ಇಲ್ಲ ನನಗೆ, ಅಲ್ಲ ಹಾಗಾಗ್ಬಾರ್ದು. ಪಿತೃದೈವಿಕಾನ್ ಕಥೆಯೇತ್, ನೀವು ದೇವತಾ ಕರ್ಮಕ್ಕಾಗಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಪೂರ್ವದ ದಿವಸದಲ್ಲೇ ಕರ್ಕೊಂಡು ಹೋಗಿ ಅದೇ ಮನೆಯಲ್ಲಿ ಅವರೆಲ್ಲ ಕರ್ತವ್ಯಗಳನ್ನು ನಿರ್ವಹಿಸುವಂತೆ ಆಗ್ಬೇಕು. ಏಷಾಂ ತಥೈವೇಷಾಂ ಕಥಯಿತ್, ಅವರಿಗೆ ಬೇಕಾದ್ದು ಏನೇನು ಹೇಳ್ಬೇಕೋ ಅದನ್ನೆಲ್ಲ ಹೇಳಿ, ನಂತರ ಆ ಮನೆಯಲ್ಲಿ ಯಜಮಾನ ಹೇಗಿರ್ಬೇಕು, ಯಜಮಾನ ಕ್ರೋಧ ವ್ಯವಾಯಾದೀನ್ ನ ಕುರಿಯಾತ್, ತುಂಬಾ ಆಯಾಸಕರವಾದ ಕೆಲಸ ಮಾಡಬಾರ್ದು, ಕ್ರೋಧವನ್ನ ಮಾಡಬಾರ್ದು, ಮತ್ತು ವ್ಯವಾಯ ದೈಹಿಕವಾದ ಸಂಬಂಧಗಳನ್ನ ಅವತ್ತು ವರ್ಜಿಸ್ಬೇಕು. ಮತ್ತು ಋತ್ವಿಜರ ಜೊತೆಗೆ ಒಳ್ಳೆ, ಅಂದ್ರೆ ಅವತ್ತು ಹಿಂದೆ ಬಂದ ವ್ಯವಸ್ಥೆ ಇರುವಲ್ಲಿ ಒಳ್ಳೆಯ ಮಾತುಕತೆಗಳನ್ನ ಆಡಬೇಕು. ಮತ್ತೆ ದ್ವಿಜೈ ಸಹ ನ ಕ್ರೋಧ, ಕೋಪವನ್ನು ಮಾಡ್ಕೊಳ್ಬಾರ್ದು. ದೋಷಸ್ತತ್ರ ಮಹಾನಯಂ, ಅವರಿಗೂ ಆಯಾಸ ಪಡಿಸಬಾರ್ದು, ತಾನು ಕೂಡ ಅನಗತ್ಯವಾದ ಹೊತ್ತಾಕುದು, ಗುಂಡಿ ತೆಗೆಯುವುದು, ಮನೆ ಮೇಲಿದ್ದ ಯಾವುದೋ ಭಾರದ ವಸ್ತುಗಳನ್ನು ಇಡಿಸ್ಲಿಕ್ಕೆ ಹೋಗುದು. ಯಾಕೆಂದ್ರೆ ಶ್ರಾದ್ದದ ಹೊತ್ತಿಗೆ ಆಯಾಸ ಅಂದ್ರೆ ನಿದ್ದೆ ಬಂದ್ಬಿಡುತ್ತೆ. ಅದರಲ್ಲಿ ನಿದ್ದೆ ಬಂತು ಅಂದ್ರೆ ಇಡೀ ಕರ್ತವ್ಯ ಹಾಳಾಗುತ್ತೆ. ತುಂಬಾ ಉತ್ಸಾಹದಿಂದ ಇರಬೇಕು, ತುಂಬಾ ಆರೋಗ್ಯಯುತವಾಗಿರ್ಬೇಕು, ದೇಹವನ್ನ ಕಾಪಾಡಿಕೊಳ್ಬೇಕು. ಇದು ಮಹಾನ್ ದೋಷ. ಮುಂದೋಗೋಣ. ಶ್ರಾದ್ಧೇ ನಿಯುಕ್ತೋ ಭುಕ್ತ್ವಾ ವಾ ಭೋಜಯಿತ್ವಾ ನಿಯುಜ್ಯ ಚ ವ್ಯವಾಯಿ ರೇತಸೋ ಗರ್ತೆ ಮಜ್ಜಯತ್ಯಾತ್ಮನಃ ಪಿತೃನ್. ಶ್ರಾದ್ದಕ್ಕೆ ನಿಯುಕ್ತಿಯಾದವ ಆ ಹಿಂದೆ ದಿವಸ ಮತ್ತು ಮರು ದಿವಸ, ಒಟ್ಟು 3 ದಿವಸ ಅವನು ವ್ಯವಾಯದಲ್ಲಿ ಇರಬಾರ್ದು, ತನ್ನ ಸಂಗಾತಿಯ ಜೊತೆಗೆ ಸಂಘವನ್ನ ಮಾಡಬಾರ್ದು, ಮತ್ತು ಅವರಿಗೆ ಬಂದವರನ್ನ ಚೆನ್ನಾಗಿ ಆತಿಥ್ಯ ಮಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ತಾನು ತಿಂದು ಅವರನ್ನ ಭೋಜಯಿತ್ವ ನಿಯುಜ್ಯ ಚ ಅಲ್ವಾ, ನಿಯುಜ್ಯ ಅಂತಂದ್ರೆ ಅವರನ್ನ ನಿರಂತರ ವ್ಯವಸ್ಥೆಯಲ್ಲಿ ಇಟ್ಟುಕೊಂಡು, ಅಂದ್ರೆ ಗಮನದಲ್ಲಿ ಇಡುವುದು ಅಂತ ಅರ್ಥ. ಅವರ ಕಡೆಗೆ ಗಮನ ಕೊಟ್ಟು ಅವರು ಏನ್ ಬೇಕು ಅಥವಾ ಏನ್ ಮಾತಾಡ್ತಿರ್ತಾರೆ ಅಥವಾ ಅವರಿಗೆ ಬೋರ್ ಆಗ್ಬಾರ್ದಲ್ಲ. ಅಯ್ಯೋ ಇವ್ರೇನೋ ಬಂದು ಕರೆದ್ರು, ನಾನು ಸುಮ್ನೆ ನನ್ಗೆ ಯಾರು ಮಾತಾಡಿಸೋರಿಲ್ಲ,
ಗಮನ ತಪ್ಪದಂತೆ ಅವರನ್ನ ನೋಡಿಕೊಂಡ್ರೆ ಆಗ ಅವನು ಅವರನ್ನ ಸುಖವಾಗಿಡ್ತಾನೆ, ಅವರು ಉತ್ತಮರಾಗ್ತಾರೆ. ಅಕಸ್ಮಾತ್ ಅವರನ್ನೆಲ್ಲ ಕರೆದು ಅವ್ರಿಗೆ ಸರಿಯಾಗಿ ಗೌರವ ಕೊಡದೆ ಇವನು ಒಂದು ವೇಳೆ ಈ ರೀತಿ ತನ್ನದೇ ಸೌಖ್ಯದಲ್ಲಿ, ತನ್ನದೇ ಮನೆಯ ವಾರ್ತಾಲಾಪದಲ್ಲಿ, ಅಥವಾ ತನ್ನ ಹೆಂಡತಿಯ ಜೊತೆಗೆ, ಅಥವಾ ಒಟ್ಟು ಆ ಮನೆಯ ವ್ಯವಸ್ಥೆಯಲ್ಲಿ ಮರ್ತು ಹೋದ ಅಂದ್ರೆ ತನ್ನ ಆತ್ಮನಃ ಪಿತೃನ್ನು ಮಜ್ಜಯತಿ, ತನ್ನ ಪೂರ್ವ ಪಿತೃಗಳನ್ನ ಅವನು ಅವರು ಮೊದ್ಲೇ ಬಂದು ಕಾಯ್ತಿರ್ತಾರೆ. ಅತಿಥಿಯನ್ನ ಹೇಗೆ ನೋಡ್ಕೊಳ್ತಾರೆ ಅಂದ್ರೆ ಆ ಅತಿಥಿಯಲ್ಲಿ ಪಿತೃಗಳಿರ್ತಾರೆ. ಆ ಪಿತೃಗಳಲ್ಲಿ ಅವರು ಸಂತುಷ್ಟರಾಗಿ ಅವನಿಗೆ ಒಳ್ಳೆಯ ಜ್ಞಾನ ಕೊಡ್ತಾರೆ, ಒಳ್ಳೆಯ ವಿದ್ಯೆ ಕೊಡ್ತಾರೆ, ಒಳ್ಳೆಯ ಅನುಗ್ರಹ ಮಾಡ್ತಾರೆ. ಅಂದ್ರೆ ಆ ರೀತಿ ಇರುವವರ, ಅದಕ್ಕೋಸ್ಕರನೇ ಅಂತವರನ್ನ ಕರಿಬೇಕು ಅಂತ ಹೇಳುದು. ಕೊನೆಗೆ ಅದು ಹೇಳಿದ್ರು, ಎಂಥ ತುಂಬಾ ತಂದೆ ತಾಯಿಗಳ ಸೇವೆ, ಲೋಕದ ವ್ಯವಸ್ಥೆಯಲ್ಲಿ ತುಂಬಾ ಪ್ರಾಮಾಣಿಕವಾಗಿ ಬದುಕಿದವನಾದ್ರೂ ಆಗುತ್ತೆ. ಕೊನೆಗೆ ಅದು ಹೇಳಿದ್ದು, ಅವನಿಂದನೂ ಅನೇಕ ಜ್ಞಾನ, ಲೋಕಜ್ಞಾನ ಸಿಗುತ್ತೆ. ಅಂದ್ರೆ ಈಗ ಅಲ್ಲಿ ಪಿತೃಗಳು ತೃಪ್ತರಾಗ್ತಾರೆ. ತಸ್ಮಾತ್ ಪ್ರಥಮ ಮತ್ರೋಕ್ತಂ ದ್ವಿಜಾಗ್ರ್ಯಾಣಾಂ ನಿಮಂತ್ರಣಂ ಅನಿಮಂತ್ರ್ಯ ದ್ವಿಜಾನೇವಂ ಆಗತಾಂಭೋಜಯೇದ್ಯತೀನ್. ಅದಕ್ಕೋಸ್ಕರವೇ ನಿಮಂತ್ರಣ ಮೊದಲು ಮಾಡಿರ್ಬೇಕು ಅಂತ. ಪ್ರಥಮಂ ಅತ್ರೋಕ್ತಂ, ಶ್ರಾದ್ದಕ್ಕೆ ಬಹಳ ಮುಖ್ಯವಾದ, ಎಲ್ಲದಕ್ಕಿಂತ ಪ್ರಧಾನವಾದ ಕೆಲಸ ಯಾವುದು ಅಂದ್ರೆ ನಿಮಂತ್ರಣ. ಬರಲೇಬೇಕು ಅಂತ ಅವರನ್ನ ಸರಿಯಾಗಿ ಗುರುತುಪಡಿಸಿಕೊಂಡು ಶ್ರಾದ್ದದ ದಿವಸ ಅವರ ಆಗಮನವನ್ನ ನಿಶ್ಚಯ ಮಾಡಿಕೊಳ್ಬೇಕು. ಅವ್ರು ಬರ್ತಾರೋ ಇಲ್ವೋ ಅಂತ ಡೌಟ್ ಅಲ್ಲೇ ಇರುದು, ಇವನಿಗೆ ಟೆನ್ಷನ್ನು. ಹಾಗಾಗ್ಬಾರ್ದು. ಬಂದ ವ್ಯಕ್ತಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಒಂದು ಅಂದ್ರೆ ಬರ್ಬೇಕು ಅನ್ನೋ ತರ ನಾವಿರ್ಬೇಕು. ಒಂದು ವೇಳೆ ಕರೆಯದೆ ಹೋಯ್ತು ಅಂತಾದ್ರೆ ಆಗ ಶ್ರಾದ್ದದ ಕರ್ತವ್ಯವನ್ನು ನಾವು ಸೋತ್ವಿ ಅಂತ ಅರ್ಥ. ಇನ್ನು ಶ್ರಾದ್ದಕ್ಕೆ ವಿಶೇಷವಾಗಿ ಯತಿಗಳು ಬಂದ್ರೆ ಉತ್ತಮ, ಸನ್ಯಾಸಿಗಳು ಅಕಸ್ಮಾತ್ ಆಗಿ ಬಂದ್ರೆ ಇನ್ನು ಉತ್ತಮ. ಕರೆದು ಬಂದ್ರೆ ಆದ್ರೆ ಅವರನ್ನ ಶ್ರಾದ್ದದ ಊಟ ಕೊಡಿಸುದಲ್ಲ, ಅವರು ಶ್ರಾದ್ದ ಮಾಡುವ ಮುಂಚೆ ಅವ್ರ ಯತಿಗಳು ಊಟ ಮಾಡಿ ಹೊರಟೋಗ್ಬೇಕು. ಅದು ಆ ಮನೆಗೆ ಶ್ರೇಯಸ್ಸು. ಪಾತ ಶೌಚಾದಿನಾಗೇಹಂ ಆಗತಾನ್ ಪೂಜೆಯೇದ್ವಿಜಾನ್ ಪವಿತ್ರ ಪಾಣಿರಾಚಾಂತಾನ್ ಆಸನೇಶು ಉಪವೇಶಯೇತ್. ಕಾಲನ್ನ ನಾವೇ ನೀರು ಹಾಕಿ ತೊಳೆಯುವುದು, ಅವರನ್ನು ಮನೆಯೊಳಗೆ ಕೈ ಹಿಡಿದು ಕರ್ಕೊಂಡು ಹೋಗುವುದು, ಪವಿತ್ರ ಪಾಣಿಯಾಗಿ ಆಚಮನವನ್ನು ನಡೆಸಿ, ಪವಿತ್ರ ಪಾಣಿ ಆಚಾಂತಾನ್, ಅವರಿಗೂ ಪವಿತ್ರವನ್ನು ಕೊಟ್ಟು ಆಚಮನೆ ಮಾಡಿಸಿ, ಆಸನೇಶು ಉಪವೇಶಯೇ, ಆಸನದಲ್ಲಿ ಅವರನ್ನ ಕೂಡಿಸ್ಬೇಕು. ಪಿತೃಣಾಮಯುಜೋ ಯುಗ್ಮಾನ್ ದೇವಾನಾಮಿಚ್ಛಯಾ ದ್ವಿಜಾನ್ ದೇವಾನಾಮೇಕಮೇಕಂ ವಾ ಪಿತೃಣಾಂಚ ನಿಯೋಜಯೇತ್. ಯುಗ್ಮ ಅಂದ್ರೆ ಇಬ್ರು, ಇಬ್ರಿಬ್ರು ಅಂತ ಎರಡು ಕಡೆ. ಒಂದು ಕಡೆ ಪಿತೃದೇವತಾ ಸ್ಥಾನಕ್ಕೆ ಇಬ್ರು, ವಿಶ್ವ ದೇವತೆಗಳ ಸ್ಥಾನಕ್ಕೆ ಇಬ್ರು. ಇಬ್ಬರನ್ನ ದ್ವಿಜರನ್ನ ಅಂದ್ರೆ ಮಿನಿಮಮ್ 4 ಜನ ಅಂತ, ಅದಕ್ಕಿಂತ ಹೆಚ್ಚು 100 ಜನರನ್ನು ಕರೀಲಿಕ್ಕಿಲ್ಲ. ಅಥವಾ ಕೊನೆಗೆ ಆಗ್ಲಿಲ್ಲ ಅಂದ್ರೆ ಏಕಂ ಏಕಂ, ದೇವಾನಾಮೇಕಂ ಪಿತೃಣಾಮೇಕಂ, ಒಟ್ಟಿಬ್ರು ಆದ್ರೂ ಸರಿ, ವಿನಿಯೋಜಯೇತ್, ಅವರನ್ನ ಸೇರಿಸ್ಕೊಳ್ಬೇಕು. ತಥಾ ಮಾತಾಮಹ ಶ್ರಾದ್ದಂ ವೈಶ್ವದೇವ ಸಮನ್ವಿತಂ ಕುರುವೇತ ಭಕ್ತಿ ಸಂಪನ್ನ ತತ್ರ ವಾ ವೈಶ್ವದೇವಿಕಂ. ಮಾತಾಮಹ ಅಂದ್ರೆ ತಾಯಿಯ ತಂದೆ, ಅವರ ಶ್ರಾದ್ದವನ್ನ ವೈಶ್ವದೇವದಿಂದ ಕೂಡಿಕೊಂಡು ಮಾಡಬೇಕು. ಭಕ್ತಿ ಸಂಪನ್ನ, ಅತ್ಯಂತ ನಮ್ಮ ತಾಯಿಗೆ ಅತ್ಯಂತ ಪ್ರಿಯಕರ ಆಗಿ ಕೆಲಸ ಮಾಡಿದಂತಹ, ತಾಯಿಯನ್ನ ಅತ್ಯಂತ ಚೆನ್ನಾಗಿ ನೋಡಿಕೊಂಡಂತಹ, ಅಂದ್ರೆ ಇದು ಒಂದು ಕಡೆಯಿಂದ ಮಾತ್ರ ಅಲ್ಲ, ಅದು ಒಂದು ಮಾತಾಮಹ ಅಂದ್ರೆ ಮಾತಾಮಹೀನೂ ಬರುತ್ತೆ, ಅದು ಒಂದು ಹೇಳಿದ್ರೆ ಎರಡು ಸೇರುತ್ತೆ. ವೈಶ್ವದೇವಿಕಂ, ವಿಶ್ವೇ ದೇವತೆಗಳ ಯಾಗದ ಜೊತೆಗೆ ಆ ಶ್ರಾದ್ದವನ್ನ ಮಾಡಬೇಕು. ಮುಂದೆ 17ನೇ ಶ್ಲೋಕ. ಪ್ರಾಂಗ್ ಮುಖಾನ್ ಭೋಜಯೇತ್ ವಿಪ್ರಾನ್. ಪ್ರಾಂಗ್ ಮುಖಾನ್ ಅಂತಂದ್ರೆ ಪೂರ್ವದ ದಿಕ್ಕಿಗೆ ಮುಖ ಮಾಡಿ ಅವರನ್ನ ಊಟಕ್ಕೆ ಕೂಡಿಸ್ಬೇಕು. ದೇವಾನಾಂ ಉಭಯಾತ್ಮಕಾನ್, ಪಿತೃದೇವತೆಗಳು ಮತ್ತು ವಿಶ್ವದೇವತೆಗಳು ಅಂತ. ಉಭಯ ಅಂದ್ರೆ ಇಬ್ರು,
ಎರಡೂ ದೇವತೆಗಳಿಗೆ ಸಂಬಂಧಪಟ್ಟಂತಹ ಇಬ್ಬಿಬ್ರನ್ನ ಪೂರ್ವಕ್ಕೆ ಮುಖ ಮಾಡಿ ಕೂಡಿಸಿ ಊಟ ಹಾಕಬೇಕು. ಪಿತೃನ್ ಪಿತಾಮಹಾನಾಂಚ ಭೋಜಯೇತ್ ಚಾಪ್ಯುದಂಗ್ ಮುಖಾನ್. ಒಂದು ವೇಳೆ ಅಪೂರ್ವಕ್ಕೆ ಕೂತ್ಕೊಳ್ಳಿಕ್ಕೆ ಪ್ರದೇಶದ ತೊಂದರೆ ಇದೆ ಅಂತ ಆದ್ರೆ ಉದಂಗ್ ಮುಖಾನ್ ಉತ್ತರಕ್ಕೆ ಮುಖ ಮಾಡಿ ಆದ್ರೂ ಕೂಡ ಕೂಡಿಸಬಹುದು. ಪಿತೃನಾಂ ಪಿತಾಮಹಾನಾಂಚ ಭೋಜಯೇತ್ ಚ ಅದು ಕೂಡ ಆಗುತ್ತೆ ಉದಂಗ್ ಮುಖಾನ್. ಪೃಥಕ್ ತಯೋಃ ಕೇಚಿದಾಹು ಶ್ರಾದ್ದಸ್ಯ ಕರಣಂ ನೃಪ ಏಕತ್ರೈಕೇನ ಪಾಕೇನ ವದಂತ್ಯನ್ಯೇ ಮಹರ್ಷಯಃ. ಈ ಪಿತೃದೇವತೆಗಳಿಗೆ ಮತ್ತು ವಿಶ್ವದೇವತೆಗಳಿಗೆ ಇಬ್ಬರಿಗೆ ಊಟ ಹಾಕುವುದರ ವಿಷಯದಲ್ಲಿ ಋಷಿಗಳಲ್ಲಿ ಒಂದು ಸಣ್ಣ ಅಭಿಪ್ರಾಯದ ವ್ಯತ್ಯಾಸ ಇದೆ. ಕೆಲವರು ಹೇಳುದು ಏಕಪಾಕವಾಗಿಯೂ ತೊಂದರೆ ಇಲ್ಲ. ಪೃಥಕ್ ತಯೋಹೋ ಕೇಚಿದಾಹು. ಕೆಲವರು ಹೇಳ್ತಾರೆ ಪೃಥಕ್ ಅವ್ರಿಗೆ ಅಂದ್ರೆ ವಿಶ್ವದೇವತೆಗಳಿಗೆ ಮಾಡಿದ ಅಡಿಗೆ ಬೇರೆ, ಪಿತೃದೇವತೆಗಳಿಗೆ ಮಾಡಿದ ಅಡಿಗೆ ಬೇರೆ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಮಹರ್ಷಯ ವದಂತಿ ಏಕಪಾಕೇನ, ಒಂದೇ ಕಡೆ ಮಾಡಿದ್ರೆ ಸಾಕು. ಯಾಕಂದ್ರೆ ಅವರಿಗೆ ಬೇರೆ ಕೆಲಸಗಳು ತುಂಬಾ ಇರ್ತವೆ. ನೀವು ಅಡಿಗೆ ಎರಡೆರಡು ಮಾಡಿಸಿ ಮತ್ತೆ ಅಡಿಗೆ ಯಾರು ಬೇರೆಯವ್ರು ಮಾಡ್ಲಿಕ್ಕೆ ಆಗಲ್ಲ. ಇವರೇ ಯಜಮಾನನ ಹೆಂಡತಿಯರೇ ಸೇರಿ ಮಾಡ್ಬೇಕಾದ ಕೆಲಸ. ಅವರಿಬ್ರೇ ಮಾಡ್ಬೇಕು, ಬೇರೆ ಯಾರ ಹತ್ರ ಮಾಡಿಸಿ ಅಡಿಗೆ ಹಾಕುದಲ್ಲ. ಪ್ರಧಾನವಾಗಿ ಅವನೇ ಅದಕ್ಕೆ ಒಲೆ ಹಚ್ಚಿ ರೆಡಿ ಮಾಡಿ ಕೊಟ್ರೆ ಅದನ್ನ ಮುಂದುವರಿಸಿ, ಯಾಕಂದ್ರೆ ಮುಂದೆ ಇವನು ಶ್ರಾದ್ದಕ್ಕೆ ಇಲ್ಲಿ ಬರ್ಬೇಕಾದ್ರಿಂದಾಗಿ ಅವರು ಅದನ್ನ ಮುಂದುವರಿಸ್ತಾರೆ. ಆದ್ರೆ ಮಾಡಬೇಕಾದದ್ದು ಯಜಮಾನನೇ. ಅದರಿಂದಾಗಿ ಎರಡೆರಡು ತರದ ಅಡಿಗೆ ಮಾಡ್ತಾ ಕೂತ್ರೆ ಅವನಿಗೆ ಶ್ರಮ ಆಗುತ್ತೆ ಅನ್ನೋದಕ್ಕೋಸ್ಕರ ಕೆಲವು ಮಹರ್ಷಿಗಳು ಏಕತ್ರೈಕೇನ ಪಾಕೇನ ವಿಷ್ಟರಾರ್ಥಂ ಕುಶಂ ದತ್ವಾ ಸಂಪೂಜ್ಯಾರ್ಘ್ಯಂ ವಿಧಾನತಃ. ಕೂತ್ಕೊಳ್ಳಿಕ್ಕೆ ಆಸನಕ್ಕೆ ದರ್ಭೆಯನ್ನ ಇಟ್ಟು ಅವರನ್ನ ಪೂಜಿಸಿ ಅರ್ಘ್ಯ ಪ್ರದಾನವನ್ನ, ಅವರು ಕೈಗೆ ನೀರು ಕೊಡುವಂತದ್ದು ಅರ್ಘ್ಯ ವಿಧಾನತಃ ಕ್ರಮ ಪ್ರಕಾರ ಮಾಡಬೇಕು. ಮುಂದೆ ಕುರ್ಯಾದಾವಾಹನಂ ಪ್ರಾಜ್ಞೋ ದೇವಾನಾಂ ತದನುಜ್ಞಯ. ಆವಾಹನಂ ಕುರ್ಯಾತ್, ಆವಾಹನೆಯನ್ನು ಮಾಡಬೇಕು. ಅವರಲ್ಲಿ ಭಗವಂತನ ವಿಶೇಷ ಸನ್ನಿಧಾನವನ್ನ ಪ್ರಾರ್ಥಿಸಿ, ಅಂದ್ರೆ ಪಿತೃದೇವತೆಗಳನ್ನ ಅದರಲ್ಲಿ ಪಿತೃಪಿತಾಮಹಾನಾಂ ಪ್ರಪಿತಾಮಹಾನಾಂ ಅಂತೆಲ್ಲ ಅಲ್ಲಿ ಕೆಲವು ಅದಕ್ಕೆ ಬೇಕಾದ ಮಂತ್ರಗಳನ್ನೆಲ್ಲ ಹೇಳಿರ್ತಾರೆ. ಅದನ್ನ ಪ್ರಾಜ್ಞನಾದವನು ದೇವತಾ ಸ್ಥಾನದಲ್ಲಿ ಕೂತವರ ಅನುಜ್ಞೆಯನ್ನ ಪಡೆದು ಶ್ರಾದ್ದವನ್ನ ಮತ್ತೆ ಮುಂದುವರಿಸ್ಲಿಕ್ಕಿರುತ್ತೆ. ಯವಾಂಬುನಾಚ ದೇವಾನಾಂ ದದ್ಯಾದರ್ಘ್ಯಂ ವಿಧಾನವಿತ್. ಯವ ಅಂದ್ರೆ ಜವೆಗೋದಿಯ ಜೊತೆಗೆ ನೀರು ಹಾಕಿ ಅರ್ಘ್ಯವನ್ನ ಕೊಡ್ಬೇಕು. ಅಂದ್ರೆ ದೇವತೆಗಳಿಗೆ ಯವೋಸಿ ಧಾನ್ಯರಾಜೋಸಿ ಅಂತ ಅಲ್ಲಿ ಮಂತ್ರ ಇದೆ. ಯವ ಜವೆಗೋದಿ ಆಹಾರದಲ್ಲಿ ಅತ್ಯಂತ ಶ್ರೇಷ್ಠ. ಇವತ್ತು ಗೋಧಿ ಸಿಗುವಂತದ್ದು ಅದು ಬೇರೆ, ಅದರ ಬದಲಿಗೆ ನಮ್ಗೆ ವಿದೇಶದಿಂದ ಆಮದಾದದ್ದು. ಈ ದೇಶದ ಮೂಲ ತಳಿ ಒಂದಿದೆ, ಅದು ಸ್ವಲ್ಪ ಉದ್ದ ಇರುತ್ತೆ ಮತ್ತು ತುಂಬಾ ಪೌಷ್ಟಿಕವಾದದ್ದಾಗಿರುತ್ತದು. ಮತ್ತೆ ಅದರ ಮೇಲೂ ಅನೇಕ ಪ್ರಯೋಗಗಳಾಗಿದೆ. ಸಿಗುತ್ತೆ ಕೆಲವು ಹಳ್ಳಿಗಳಲ್ಲಿ, ಕಾಡು ಭಾಗಗಳಲ್ಲಿ ಈ ಗೋಧಿಯ ಬೆಳವಣಿಗೆ ಇವತ್ತಿಗೂ ಇದೆ, ಹುಡ್ಕೊಂಡು ಹೋಗ್ಬೇಕಷ್ಟೇ. ವಿಧಾನವಿತ್ ಅರ್ಘ್ಯಂ ದದ್ಯ, ಸರಿಯಾದ ವಿಧಾನವನ್ನ ತಿಳಿದು ಅವರಿಗೆ ಅರ್ಘ್ಯವನ್ನ ಕೊಡಬೇಕು. ಸ್ರಗ್ಗಂಧ ಧೂಪ ದೀಪಾಂಶ್ಚ. ಸ್ರಕ್ ಅಂದ್ರೆ ಮಾಲೆ, ಗಂಧ ಅಂದ್ರೆ ಗಂಧ, ಧೂಪ ಅಂದ್ರೆ ಅವರಿಗೆ ಈ ತಲೆ ಕೂದಲಿಗೆ ಧೂಪ ಹಾಕ್ತೇವಲ್ಲ, ಹಾಗೆ ಅವರ ಸುತ್ತ ಪರಿಮಳ ಇರುವ ಹಾಗೆ, ಆ ವಾತಾವರಣ ಅವರಿಗೆ ಮನಸ್ಸಿಗೆ ಸಂತೋಷ ಆಗುವಂತೆ ಧೂಪ, ಎದುರುಗಡೆ ಅವರ ಮುಂದೆ ಒಂದು ದೀಪ. ತೇಭ್ಯ ದದ್ಯಾತ್, ಅವರಿಗೆ ಆ ದೀಪವನ್ನ ಕೊಡಬೇಕು. ಯಥಾವಿಧಿ ಶಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲೇ ನಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಬೆಳ್ಳಿದ್ದೋ ಅಥವಾ ಇನ್ಯಾವುದಾದ್ರೂ ಲೋಹದ್ದು ದೀಪವನ್ನ ಅದು ಅವರಿಗೆ ಕೊಡುದು. ದೀಪ ಹಚ್ಚಿ ಅವರ ಮುಂದೆ ಇಟ್ಟು ಬಿಡುದು. ಅದು ದೇವರಿಗೆ ಆರಾಧನೆ ಅಂತ, ಅವರಿಗೆ ದೀಪ ತಗೊಂಡು ಏನ್ ಮಾಡ್ತಾರೆ ಅಂತಲ್ಲ, ಅದು ದೇವರಿಗೆ ಆರಾಧನೆ ಮಾಡುವ ಕ್ರಮ. ಅನುಜ್ಞಾಂಚ ತತಃ ಪ್ರಾಪ್ಯ ದತ್ವಾ ದರ್ಭಾನ್ ದ್ವಿಧಾ ಕೃತಾನ್. ಎರಡೆರಡು ದರ್ಭೆಯನ್ನ ಹಿಡಿದುಕೊಂಡು ಅವರ ಅನುಜ್ಞಾಂ ತತಃ ಪ್ರಾಪ್ಯ, ಅವರಿಗೆ ಪಿತೃಣಾಂ ಅಪಸವ್ಯಂಚ ತತ್ಸರ್ವಂ ಉಪಕಲ್ಪಯೇ. ದೇವತೆಗಳಿಗೆ ಮೊದಲು ಕೊಡಬೇಕು ಮಾಮೂಲು ಯಜ್ಞೋಪವೀತದಿಂದ. ಎಡ ಭಾಗಕ್ಕೆ ಮಾಡಿ ಪಿತೃದೇವತೆಗಳಿಗೆ ಪಿತೃದೇವತಾ ಸನ್ನಿಧಾನ ಇರುವಲ್ಲಿ ಅರ್ಘ್ಯವನ್ನ ಕೊಡಬೇಕಾಗುತ್ತೆ. ಪಿತೃಣಾಂ ಅಪಸವ್ಯಂ ಅಂದ್ರೆ ಎಡ.
ದೇವತಾ ಸನ್ನಿಧಾನದಲ್ಲಿ ಕೂತವರ ಹತ್ರ ಪ್ರತಿಜ್ಞೆ ಒಂದು ಆಜ್ಞೆಯನ್ನ ಪಡೆದು ಅಭಿಪ್ರಾಯವನ್ನ ಪಡೆದು ಎರಡೆರಡು ದರ್ಭೆಗಳಲ್ಲಿ ಮಂತ್ರಪೂರ್ವಕವಾಗಿ ಮಂತ್ರಪೂರ್ವಂ ಪಿತೃಣಾಂತು ಕುರಿಯಾಚ್ಚ ಆವಾಹನಂ ಬುಧಃ, ಪಿತೃದೇವತೆಗಳನ್ನ ಆವಾಹನೆಯನ್ನ ಆಮೇಲೆ ಮಾಡಬೇಕು. ತಿಲಾಂಬುನ ಅಪ್ಚ ಅಪಸೌವ್ಯಂ ದದ್ಯಾದರ್ಘ್ಯಾಧಿಕಂ ನೃಪ, ಆಮೇಲೆ ಅವರ ಅನುಜ್ಞೆಯನ್ನ ಪಡೆದ ಮೇಲೆ ಎಳ್ಳು ನೀರನ್ನ ಎಡ ಭಾಗಕ್ಕೆ ಮಾಡಿಕೊಂಡು ಅಪಸವ್ಯಂ ದದ್ಯಾತ್ ಅರ್ಘ್ಯಂ, ಅರ್ಘ್ಯಂ ದದ್ಯಾತ್, ಅರ್ಘ್ಯವನ್ನ ಕೊಡಬೇಕು. ಕಾಲೇ ತತ್ರಾತಿಥಿಂ ಪ್ರಾಪ್ತಂ ಅನ್ನಕಾಮಂ ನೃಪಾಧ್ವಗಂ ಬ್ರಹ್ಮಣ್ಯೈ ಅಭ್ಯನುಜ್ಞಾತಃ ಕಾಮಂ ತಮಪಿ ಭೋಜಯೇತ್. ಇಷ್ಟು ಜನರನ್ನ ನಿಮಂತ್ರಣ ಮಾಡಿ ಕರೆದ್ರು. ಕಾಲೆ, ಆದ್ರೆ ಅದೇ ಹೊತ್ತಿಗೆ ಒಬ್ಬ ಅತಿಥಿ ಬಂದ, ಅನಾಗತ ಅಂದ್ರೆ ಆವಾಹನೆ ಅಥವಾ ಆಹ್ವಾನ ಮಾಡದೆ ಬಂದವನು. ಅಂಥವನು ಬಂದಾಗ ಅನ್ನಕಾಮಂ, ಅವನು ಹಸಿದಿದ್ದಾನೆ. ಅಧ್ವಗಂ, ದಾರಿಯಲ್ಲಿ ತನ್ಪಾಡಿಗೆ ತಾನು ಹೋಗ್ತಿದ್ದ, ನಮ್ಗೆ ಕಂಡ. ಆಗ ಬ್ರಹ್ಮಣ್ಯೈ ಅಭ್ಯನುಜ್ಞಾತಃ, ಆ ಅತಿಥಿಗಳು ಯಾರು, ನಿಮಂತ್ರಕರು, ನಿಮಂತ್ರಣಗೊಂಡು ಬಂದವರು ಯಾರಿದ್ರು ಅವರನ್ನ ನಾವು ಒಂದು ಮಾತು ಅವರನ್ನು ಊಟಕ್ಕೆ ಒಟ್ಟಿಗೆ ಕೂಡಿಸ್ತೇವೆ. ಕಾಮಂ ತಮಪಿ ಭೋಜ, ಬೇಕಾದಷ್ಟು ಹಸಿದು ಬಂದಿದ್ದಾನೆ ಅಂದ್ರೆ ಶ್ರಾದ್ದಕ್ಕೆ ಅವನು ಇನ್ನೂ ಹೆಚ್ಚು ಯೋಗ್ಯ. ತಮಪಿ ಭೋಜಯೇತ್, ಯೋಗಿನೋ ವಿವಿಧೈ ರೂಪೈಹಿ, ಯಾಕಂದ್ರೆ ಯೋಗಿಗಳು ಬೇರೆ ಬೇರೆ ರೂಪದಿಂದ ಇಂತಹ ಜಾಗಕ್ಕೆ ಹುಡ್ಕೊಂಡು ಬರ್ತಾರೆ. ನರಾಣಾಂ ಉಪಕಾರಿಣ, ಅವರು ಪಿತೃಗಳೇ ಯೋಗಿಗಳ ರೂಪದಲ್ಲಿ ಅಥವಾ ಈ ರೀತಿ ಭಿಕ್ಷೆಯನ್ನ ಬೇಡೋರು ರೂಪದಲ್ಲಿ ಬಂದು ಮನೆಗೆ ಅನುಗ್ರಹ ಮಾಡಿ ಹೋಗ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಯೋಗಿನಃ ವಿವಿಧೈಹಿ ರೂಪೈಹಿ ನರಾಣಾಂ ಉಪಕಾರಿಣಃ ಭ್ರಮಂತಿ ಪೃಥಿವೀಮೇತಾಂ ಅವಿಜ್ಞಾತ ಸ್ವರೂಪಿಣಃ. ಆದ್ರೆ ಅವರು ತಮ್ಮ ಸ್ವರೂಪವನ್ನು ಯಾವತ್ತೂ ಬಿಟ್ಟು ಕೊಡಲ್ಲ. ತಾವ್ಯಾರು ಏನು ಇತ್ಯಾದಿಗಳನ್ನೇನು ಹೇಳಲ್ಲ. ಅವ್ರು ಬಂದು ಕೇಳಿದ್ರು ಅಂದ್ರೆ ಅನ್ನ ತಿಂದ ಮೇಲೆ ಅವ್ರ ಪಾಡಿಗೆ ಹೊರಟೋಗ್ತಾರೆ. ನಮ್ಗೇನು ಅವ್ರಿಗೆ ಸಂಬಂಧವೇ ಇಲ್ಲ ಅನ್ನೋ ತರ ಇರ್ತಾರೆ. ಆದ್ರೆ ಅವರಲ್ಲಿ ಶ್ರದ್ಧೆಯಿಂದ ನಾವು ಭಗವತ್ ಸನ್ನಿಧಾನವನ್ನ ಕಲ್ಪಿಸಿ ಪಿತೃಗಳನ್ನ ಆರಾಧನೆ ಮಾಡಿದ್ರೆ ಭ್ರಮಂತಿ ಅಂದ್ರೆ ಓಡಾಡ್ತಾ ಇರ್ತಾರೆ ಅಂತ ಅರ್ಥ. ತಸ್ಮಾದ್ ಅಭ್ಯರ್ಚಯೇತ್ ಪ್ರಾಪ್ತಂ, ಶ್ರಾದ್ದ ಕಾಲದಲ್ಲಿ ತಾನಾಗಿಯೇ ಬಂದವನನ್ನ ಅತಿಥಿಯನ್ನ ವಿಶೇಷವಾಗಿ ಪೂಜಿಸಬೇಕು. ಅತಿಥಿಂ ಬುಧಃ ಅಭ್ಯರ್ಚಯೇತ್, ನೋಡಿ ಅವರಿಗೆಲ್ಲ ಅರ್ಚಯೇತ್ ಅಂದ್ರೆ ಇವರಿಗೆ ಅಭ್ಯರ್ಚಯೇತ್, ವಿಶೇಷವಾಗಿ ಗಮನಿಸಿ ಅವರನ್ನ ನಾವು ಆರಾಧನೆ ಮಾಡಬೇಕು. ಶ್ರಾದ್ದ ಕ್ರಿಯಾ ಫಲಂ ಹಂತಿ ನರೇಂದ್ರ ಪೂಜಿತೋತಿಥಿ. ಒಂದು ವೇಳೆ ಇಂಥ ದಿವಸಗಳಲ್ಲಿ, ಯಾವ ದಿವಸದಲ್ಲಾದ್ರೂ ವಿಶೇಷವೇ, ಒಂದು ಅಪರಾಧವೇ, ಇಂಥ ದಿವಸದಲ್ಲಂತೂ ನಾವು ಕೋಪ ಮಾಡ್ಕೊಳ್ಬಾರ್ದು, ಒಂದು ಸಂದೇಹ ಪಡಬಾರ್ದು. ಇಂಥ ದಿವಸಗಳಲ್ಲಿ ಯಾರಾದ್ರೂ ಇಂಥವ್ರು ಬಂದಾಗ ನಾವು ಅವರನ್ನ ಆತಿಥ್ಯ ಮಾಡದೆ ನ ಅಪೂಜಿತ ನರೇಂದ್ರ ಅಪೂಜಿತ ಅತಿಥಿ ಶ್ರಾದ್ದ ಕ್ರಿಯಾ ಫಲಂ ಹಂತಿ. ನಾವು ಇಲ್ಲಿ 4 ಜನ ಅಲ್ಲ 100 ಜನರನ್ನು ಕೂಡಿಸಿ ಇಷ್ಟು ಶ್ರದ್ಧೆಯಿಂದ ಪೂಜಾ ಕರ್ಮಗಳನ್ನ ಮಾಡಿ ಅವರನ್ನ ಸಾವಿರಾರು ರೂಪಾಯಿಗಳ ಮೂಲಕ ಏನೇನೋ ಸಂತೋಷ ಪಡಿಸುವ ಪ್ರಯತ್ನ ಮಾಡಿದ್ರೂ ಕೂಡ ಅದು ಎಲ್ಲ ಕ್ರಿಯಾಫಲಂ ಹಂತಿ, ಎಲ್ಲ ಕಲಾಪಗಳು ವ್ಯರ್ಥವಾಗಿ ಬಿಡ್ತಾವೆ ಅಂತ ರಾಜನನ್ನ ಸಗರನನ್ನ ಉರ್ವ ಎಚ್ಚರಿಸ್ತಾ ಇದ್ದಾನೆ. ಜುಹುಯಾತ್ ಅವ್ಯಂಜನಕ್ಷಾರ ವರ್ಜಮನ್ನಂ ತಥೋ ನಲೆ ಅನುಜ್ಞಾತೋ ದ್ವಿಜೈಸ್ತೈಸ್ತು ತ್ರಿಕೃತ್ವ ಪುರುಷರ್ಷಭ. ಜುಹುಯಾತ್ ವ್ಯಂಜನ ಕ್ಷಾರವರ್ಜಂ, ಅನ್ನಂ, ಅವತ್ತು ಉಪ್ಪಿನಕಾಯಿ ಉಪ್ಪು ಇಂಥ ಪದಾರ್ಥಗಳನ್ನ ಬಳಸ್ಲಿಕ್ಕಿಲ್ಲ. ಅನ್ನವನ್ನ ಸಪ್ಪೆಯಾಗಿ ಬಳಸ್ಕೊಳ್ಬೇಕು. ದ್ವಿಜರಲ್ಲೂ ಅದನ್ನೇ ಹೇಳಿರ್ತಾರೆ ಮೊದ್ಲೆ. ನಂಗೇನ್ರಿ ನೀವು ಉಪ್ಪೆ ಹಾಕ್ಲಿಲ್ಲ ಅಂತ ಅವ್ನು ಕೇಳುವ ಹಾಗೂ ಇಲ್ಲ, ಅವ್ನು ಕೇಳಬಾರ್ದು ಕೂಡ. ಅವನಿಗೆ ಗೊತ್ತಿರ್ಬೇಕು ನಾನು ಯಾಕೆ ಬಂದಿದ್ದೇನೆ ಅಂತ. 3 ಸರ್ತಿ ಕೊನೆಗೆ ಅಂದ್ರೆ ಈ ಶ್ರಾದ್ದದ ಪದಾರ್ಥವನ್ನ ಎಲ್ಲ ಬಡಿಸಿ ಆದ್ಮೇಲೆ 3 ಬಾರಿ ನಾವು ಕೇಳ್ಕೊಳ್ಬೇಕು. ಅನುಜ್ಞಾತ ದ್ವೈಸ್ತೈತು ತ್ರಿಕೃತ್ವ ಅಗ್ನಯೇ ಕವ್ಯವಾಹನಾಯ ಸ್ವಧಾ, ಅಗ್ನಯೇ ಸೋಮಾಯ ಪಿತೃಮತೆ ಸ್ವಾಹ ವೈವಸ್ವತಾಯ ಚ ಪಿತೃಮತೆ ಸ್ವಾಹ ಅಂತ 3 ಸರ್ತಿ ಅಗ್ನಿಯಲ್ಲಿ ಆಹುತಿ ಕೊಡುವಂತದ್ದಿದೆ. ತ್ರಿಕೃತ್ವ ಚೂರು ಮುಂದೋಗೋಣ. ಅಗ್ನಯೇ 27ನೇ ಶ್ಲೋಕ. ಅಗ್ನಯೇ ಕವ್ಯವಾಹನಾಯ ಸ್ವಧಾ, ಇದು ಒಂದು. ಸೋಮಾಯ ವೈ ಪಿತೃಮತೆ ದಾತವ್ಯ, ತದನಂತರ ವೈವಸ್ವತಾಯ ಚೈವ ಅನ್ಯಾ ತೃತೀಯ ದೀಯತೆ ತತಃ. ಅಗ್ನಿಯಲ್ಲಿ ಅಲ್ಲೇ ಒಂದು ಸಣ್ಣ ಸಿಗಡಿಯಲ್ಲಿ
ಕೆಂಡಗಳನ್ನ ಇಟ್ಟು ಈ 3 ಆಹುತಿಗಳನ್ನ ಹಾಕುವಂಥದ್ದು. ಹುತಾವಶಿಷ್ಟಂ ಅಲ್ಪಾನ್ನಂ ವಿಪ್ರಪಾತ್ರೇಶು ನಿರ್ವಪೇತ್. ಹುತಾವಶಿಷ್ಟ ಅಗ್ನಿಯಲ್ಲಿ ಆಹುತಿ ಕೊಟ್ಟು ಉಳಿದ ಸ್ವಲ್ಪ ಅನ್ನವನ್ನ ವಿಪ್ರಪಾತ್ರಕ್ಕೆ, ಅಂದ್ರೆ ಅವರು ಊಟ ಮಾಡಿದ, ಅಂದ್ರೆ ಅವರಿಗೆ ಊಟ ಮಾಡಿದ ಅಂದ್ರೆ ಎಲೆಗಲ್ಲ, ಅವರಿಗೆ ಬಡಿಸಿದ ಪಾತ್ರೆಗೆ ಅದನ್ನ ಹಾಕಿಡ್ಬೇಕು. ತಥೋನ್ನಂ ಮೃಷ್ಟಮತ್ಯರ್ಥಂ ಅಭೀಷ್ಟಮತಿ ಸಂಸ್ಕೃತಂ, ಅಂದ್ರೆ ಅವರ ಆ ಪದಾರ್ಥ, ಅಂದ್ರೆ ಅವರಿಗೆ ಬಡಿಸಿ ಉಳಿದ ಪದಾರ್ಥ ಮತ್ತು ಅಗ್ನಿಗೆ ಹಾಕಿ ಉಳಿಸಿದ ಪದಾರ್ಥ, ಇದು ಮುಂದೆ ಆ ಪ್ರಸಾದ ಸ್ವೀಕಾರ ರೂಪವಾಗಿ ತಗೊಳ್ಳಿಕ್ಕೆ ಹೇಳ್ತಾರೆ. ತಥೋನ್ನಂ ಮೃಷ್ಟಮತ್ಯರ್ಥಂ ಅಭೀಷ್ಟಂ ಅತಿ ಸಂಸ್ಕೃತಂ. ಮೃಷ್ಟಂ ಅಂದ್ರೆ ತುಂಬಾ ಚೆನ್ನಾಗಿ ಸಿದ್ಧಪಡಿಸಿದ್ದು, ಅಭೀಷ್ಟಂ ಖುಷಿ ಕೊಡುವಂಥದ್ದು, ಅತಿ ಸಂಸ್ಕೃತಂ ಚೆನ್ನಾಗಿ ಸಂಸ್ಕಾರಗೊಳಿಸಿದ್ದು. ದತ್ವಾ ಜುಷಧ್ವಮಿಚ್ಛಾತೋ ವಾಚ್ಯಮೇತದನುಷ್ಠಿತಂ ಅನಿಷ್ಠುರಂ, ಸಿಟ್ಟು ಮಾಡ್ಕೊಳ್ಬಾರ್ದು, ನಿಷ್ಠುರವಾಗಿ ಮಾತಾಡಬಾರ್ದು, ತುಂಬಾ ಸಂತೋಷದಿಂದ ಪ್ರತಿಯೊಂದು ವಿಷಯಕ್ಕೂ ಕೂಡ ಅವರನ್ನ ಸಮಾಧಾನದ ಕೇಳಿಕೊಂಡು ಜುಷಧ್ವಂ, ಇಷ್ಟ ಪಟ್ಟವರ ಜೊತೆ, ಇಷ್ಟ ಬಂಧುಗಳ ಜೊತೆಗೆ ಅದನ್ನ ಸ್ವೀಕರಿಸಬೇಕು. ಭೋಕ್ತವ್ಯಂ ಚೈವ ತಚ್ಚಿತ್ತೈ ಮೌನಿಭಿ ಸುಮುಖೈ ಸುಖಂ ಅಕೃಧ್ಯತಾ ಚಾತ್ವರತಾ ದೇಯಂ ತೇನಾಪಿ ಭಕ್ತಿತಃ. ಆಮೇಲೆ ಆ ಪ್ರಸಾದವನ್ನ ಪಿತೃಗಳನ್ನೇ ಸ್ಮರಣೆ ಮಾಡ್ತಾ, ಪಿತೃದೇವತೆಗಳಲ್ಲಿರುವ ಭಗವಂತನನ್ನೇ ಸ್ಮರಣೆ ಮಾಡ್ತಾ ಮೌನವಾಗಿದ್ದುಕೊಂಡು ಸುಖವಾಗಿ ಆನಂದ ಪಡ್ತಾ, ಸಿಟ್ಟು ಇರಬಾರ್ದು. ಕ್ರೋಧ ಅಂದ್ರೆ ತ್ವರತ ಅಂದ್ರೆ ಗಡಿಬಿಡಿ, ಅತ್ವರತ ಗಡಿಬಿಡಿ ಮಾಡಬಾರ್ದು. ಆರಾಮವಾಗಿ ಭಕ್ತಿಯಿಂದ ಅದನ್ನ ಸ್ವೀಕಾರ ಮಾಡಬೇಕು. ಯಾರು ಈ ಬಂದ ಅತಿಥಿಗಳು, ಊಟ ಮಾಡುವವರು ಕೂಡ ಅವರಿಗೆ ಏನ್ ಹಾಕ್ತಾರೋ ಅದನ್ನ ಸಿಟ್ಟು ಮಾಡ್ಕೊಳ್ಳದೆ ತಿನ್ಬೇಕು. ಅಂದ್ರೆ ತಾವು ಪಿತೃಕರ್ಮಕ್ಕೆ ಬಂದಿದ್ದೇವೆ ಅಂತಂದಾಗ ಮುಖ ಸಿಂಡರ್ಸ್ಕೊಳ್ಳೋದು, ನಮ್ಗೆ ಅದು ಬೇಕಿತ್ತು, ಇದು ಬೇಕಿತ್ತು, ಅದು ಹಾಕ್ಲಿಲ್ಲ, ಇದು ಹಾಕ್ಲಿಲ್ಲ ಅಂತ ಕಂಪ್ಲೇಂಟ್ ಮಾಡದೆ ಸಂತೋಷವಾಗಿ ತಚ್ಚಿತ್ತೈ ಭಗವಚ್ಚಿತ್ತಕರಾಗಿ ಆಹಾರನ ಸ್ವೀಕಾರ ಮಾಡಬೇಕು. ರಕ್ಷೋಗ್ನ ಮಂತ್ರ ಪಠನಂ ಭೂಮೇರಾಸ್ತರಣಂ ತಿಲೈಃ ಕೃತ್ವಾ ಧ್ಯೇಯ ಸ್ವಪಿತರಃ ತತ ಏವ ದ್ವಿಜಸತ್ತಮಾಃ. ಆ ದ್ವಿಜಸತ್ತಮರಲ್ಲಿ ಪಿತೃಗಳನ್ನ ಸ್ಮರಣೆ ಮಾಡಿ ರಕ್ಷೋಗ್ನ ಪಠನೆಯನ್ನ ಮಾಡಿ ಭೂಮಿಯಲ್ಲಿ ಆ ದರ್ಭೆಯನ್ನ ಆಸ್ತರಣ ಮಾಡಬೇಕು. ಆಸ್ತರಣ ಅಂತಂದ್ರೆ ಬಿಡಿಸಿ ಇಡುವುದು. ದರ್ಭೆಯನ್ನ ಚೆನ್ನಾಗಿ ಬಿಡಿಸಿ ಪಿಂಡ ಪ್ರದಾನ ಮಾಡ್ಲಿಕ್ಕೆ ಜಾಗ. ಎಳ್ಳನ್ನು ಕೂಡ ಹಾಕಿ, ದರ್ಭೆ ಎಳ್ಳು ಇದೆರಡನ್ನು ಹಾಕಿ ಕೆಳಗಡೆ ವಿಷ್ಣುಪಾದ ಮೊದಲೇ ಇಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಅದನ್ನ ಮುಂದಿನ ಭಾಗವನ್ನು ನಾಳೆಯ ಚಿಂತನೆಯನ್ನು ಅನುಸಂಧಾನ ಮಾಡೋಣ. ಮುಖ್ಯವಾಗಿ ಇವತ್ತು ನರಸಿಂಹದೇವರ ಅವತಾರವಾದ ದಿನ. ನರಸಿಂಹ ನಮ್ಮೊಳಗೆ ದುರಿತಾದಿ ನಿವೃತ್ತಯೇ, ನರಸಿಂಹನನ್ನ ಸ್ಮರಣೆ ಮಾಡಿದೆ ಎಲ್ಲ ದುರಿತಗಳು ಕೂಡ ದೂರವಾಗುತ್ತೆ. ದುಷ್ಟ ಆಲೋಚನೆಗಳೆಲ್ಲ, ದುಷ್ಟ ಪ್ರಭಾವಗಳೆಲ್ಲ ನಮ್ಮನ್ನ ಆಪತ್ತಿನಿಂದ ಏನ ತೊಂದರೆ ಆಗ್ಬೋದು ಆ ಪ್ರಭಾವವನ್ನು ನಾಶ ಮಾಡಿ ನಮಗೆ ಸತ್ಪ್ರಭಾವವನ್ನ ಹುಟ್ಟು ಹಾಕುತ್ತೆ ಅಂತ ಹೀಗೆ ನರಸಿಂಹೋ ಕಿಲ ಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಂತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಅಂತ ಆಚಾರ್ಯರು ನರಸಿಂಹನನ್ನ ಸ್ತೋತ್ರ ಮಾಡಿದ ಮಾತು. ಅಖಿಲ ಜ್ಞಾನ, ಎಲ್ಲಾ ಬಗೆಯ ಅರಿವಿನಿಂದ ಕೂಡಿದವನು. ನರಸಿಂಹೋ ಕಿಲಾಜ್ಞಾನ ಮತಧ್ವಾಂತ ದಿವಾಕರ, ಅಖಿಲ ಅಜ್ಞಾನದ ಮತವನ್ನ, ಧ್ವಾಂತವನ್ನ, ಕತ್ತಲೆಯನ್ನ ಕತ್ತರಿಸಿದ ದಿವಾಕರ, ಬೆಳಕಿನ ರೂಪ. ಅಖಿಲ ಅಜ್ಞಾನದ ಕತ್ತಲೆಯ ಕೋಟಲೆಯನ್ನು ಕತ್ತರಿಸಿದ ಸೂರ್ಯನ ಕಿರಣಗಳಂತೆ ಪ್ರಕಾಶಿಸುವವನು. ಜಯತಿ ಅಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ, ಅಮಿತ ಲೆಕ್ಕ ಇಲ್ಲದ ಸಜ್ಞಾನ, ಸಾತ್ವಿಕವಾದ ಜ್ಞಾನದ, ಸುಖ ಅನಂತ ಸುಖದ, ಶಕ್ತಿ ಸಾಮರ್ಥ್ಯವುಳ್ಳ, ಪಯೋನಿಧಿ ಸಮುದ್ರದಂತಿರುವಂತಹ ಭಗವಂತನ ನೃಸಿಂಹ ರೂಪ ಜಯತಿ, ಅದು ಎಲ್ಲವನ್ನು ಮೀರಿ ನಿಂತಿದೆ ಅಂತ ಸ್ತೋತ್ರ ಮಾಡಿದ್ದು ನಾವು ನೆನೆದು ಆ ಮೂಲಕ ನೃಸಿಂಹದೇವರ ಅನೇಕ ರೀತಿಯ ಕಾರ್ಯಭಾರಗಳನ್ನ ಸ್ಮರಿಸಿ ಅವನ ಭಕ್ತರನ್ನ ಉದ್ಧಾರ ಮಾಡ್ಲಿಕ್ಕೋಸ್ಕರ ಏನು ಬೇಕಾದ್ರೂ, ಎಲ್ಲಿ ಬೇಕಾದ್ರೂ, ಹೇಗೆ ಬೇಕಾದ್ರೂ ಕಾಣಿಸಿಕೊಳ್ತಾನೆ ಅನ್ನುವ ಒಂದು ವಿಶಿಷ್ಟವಾದ ಅನುಗ್ರಹ ಕವಚವನ್ನ ನಾವು ಹೊತ್ತು ಇವತ್ತು ಅವನನ್ನ ಪ್ರಾರ್ಥಿಸೋಣ. ಶ್ರೀಹರಿ ಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.